ಸಿರಿ ಗುಡ್ ಮಾರ್ನಿಂಗ್. ಹಾಂ, ಏನು ಮಾಡ್ತಾ ಇದೀಯ ನೀನು? ಏನು ಮಾಡ್ತಿದ್ಯಾ ಸಿರಿಮಾ? Okay. 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 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಡೇ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ರೊಟ್ಟಿ ಮತ್ತು ಚಟ್ನಿನ ಮಾಡಿದ್ದೆ. ಜೀವನ್ಗೆ ಫಸ್ಟ್ ಹಾಕೊಟ್ಬಿಡೋಣ ಅಂತ ಹಾಕೊಡ್ತಾ ಇದ್ದೆ. ಇನ್ನು ಪಾಪು ಅಂತೂ ಆರಾಮಾಗಿ ಆಟ ಆಡ್ತಾ ಇರ್ತಾಳೆ. ಅವಳಿಗೆ ಕಾರ್ಪೆಟ್ ಮೇಲೆ ಒಂದು ಬೆಡ್ಶೀಟ್ನ ಹಾಕಿಬಿಟ್ಟು ಬಿಟ್ಟರೆ ಅಲ್ಲೇ ಉರುಳು ಸೇವೆ ಮಾಡ್ಕೊಂಡಿರ್ತಾಳೆ. ಇವಾಗಂತೂ ರೊಟೇಟ್ ಮಾಡೋದನ್ನ ಕಲ್ತ್ಕೊಬಿಟ್ಟಿದ್ದಾಳೆ. ಬರೀ ಉರುಳ್ಕೊಂಡು ಒಂದೊಂದು ಸತಿ ನೆಲದ ಮೇಲೆಲ್ಲ ಹೊಟ್ಟೋಗ್ಬಿಡ್ತಾಳೆ. ಸೊ ಒಂದು ಸ್ವಲ್ಪ ನೆಲದ ಮೇಲೆ ಹೋದಾಗ ನೋಡ್ಕೊತಾ ಇರಬೇಕು, ಯಾಕಂದರೆ ನೆಲ ಕೂಡ ತಣ್ಣಗಿರುತ್ತೆ ಅಲ್ವಾ, ಅದೊಂದು ರೀಸನ್ ಅಷ್ಟೇ. ಇನ್ನು ಅದನ್ನು ಬಿಟ್ಟರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಅಪ್ಪು ಇರಲಿಲ್ಲ, ಅಮ್ಮನ ಮನೆಗೆ ಹೋಗಿದ್ದ. ಹಿಂದಿನ ದಿನ ಪಪ್ಪ ಬಂದು ಅಪ್ಪನ ಕರ್ಕೊಂಡು ಹೋಗಿದ್ದರು. ಸೊ ನಾನು ನನ್ನ ತಮ್ಮನಿಗೆ ಕಾಲ್ ಮಾಡಿಬಿಟ್ಟು ಕರ್ಕೊಂಬರೋದಕ್ಕೆ ಹೇಳಿದ್ದೆ, ಯಾಕೆಂದರೆ ಒಂದು ಫಂಕ್ಷನ್ ಇದೆ. ನಾನು ಒಬ್ಬಳೇ ಹೋಗೋದಕ್ಕೆ ಒಂಥರ ಅನಿಸುತ್ತೆ. ಅಪ್ಪು ಇದ್ದರೆ ಇಬ್ಬರು ಜೊತೆಗೆ ಹೋಗ್ಬಿಟ್ಟು ಬರ್ಬೋದು ಅನ್ನೋದಕ್ಕೋಸ್ಕರ ಕರ್ಕೊಂಡು ಬಾ, ಅಪ್ಪನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸರಿ ಅಂತ ಕರ್ಕೊಂಬರ್ತೀನಿ ಅಂದ. ಇನ್ನು ನಾನು ರೊಟ್ಟಿ ಮಾಡಿದ್ದೆ ಅಲ್ವಾ, ಜೀವನ್ಗೆ ಫಸ್ಟ್ ಹಾಕೊಟ್ಬಿಟ್ಟೆ. ಅದಾದಮೇಲೆ ಇವಾಗ ನಾನು ರೊಟ್ಟಿನ ಹಾಕೊಳ್ತಾ ಇದ್ದೀನಿ. ಸುಮಾರು ದಿನ ಆಗೋಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ರೊಟ್ಟಿ ಚಟ್ನಿ ಮಾಡಿ. ಅಂದರೆ ಆಲ್ಮೋಸ್ಟ್ 1 ಇಯರ್ ಅಂತಲೇ ಹೇಳ್ಬೋದು. 1 ಇಯರಿಂದ ಮಾಡೇ ಇರಲಿಲ್ಲ. ಯಾಕಂದರೆ ಈ ಒಂದು ಹಂಚೇನಿದೆ ಅದು ನಮ್ಮ ಅಮ್ಮನ ಮನೆಗೆ ಸೇರ್ಕೊಂಡ್ಬಿಟ್ಟಿತ್ತು. ಈಗ ಲಾಸ್ಟ್ ಟೈಮ್ ನಮ್ಮಮ್ಮ ಬಂದಾಗ ತೊಗೊಂಬರೋದಕ್ಕೆ ಹೇಳಿದ್ದೆ. ಸೊ ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಮೇಲೆ ಮಾಡ್ತಾರೋ ಅಂಥದ್ದು. ಏನೋ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ತುಂಬ ದಿನ ಆದಮೇಲೆ ರೊಟ್ಟಿ ಚಟ್ನಿ ತಿಂತಿದ್ದೀವಲ್ಲ, ಅದೇನೋ ಒಂಥರ ವಾವ್ ಅನ್ನೋ ಥರ ಇರುತ್ತೆ. ಇನ್ನು ಹೇಗಿದ್ರು ನನ್ನ ತಮ್ಮ ಬರ್ತಾನೆ ಅಲ್ವಾ, ಪ್ರಿಯಾಂಕಾ ಮತ್ತು ನಾನು ಇಬ್ಬರು ಕೂಡ ಹೋಗಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬಂದಿದ್ವಿ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಪ್ರಿಯಾಂಕಾ ತೊಗೊಂಬಂದಿದ್ಲು. ಬಟ್ ನನಗೆ ನಮ್ಮ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ನಾನು ತೊಗೊಂಬರೋದಕ್ಕಾಗಿರಲಿಲ್ಲ, ಮರೆತು ಹೋಗಿದ್ದೆ. ಹೇಗಿದ್ರು ಚಿಂಟು ಬರ್ತಿದ್ದಾನಲ್ಲ, ಅವನಿಗೆ ತೊಗೊಂಬರೋದಕ್ಕೆ ಹೇಳಿದೆ. ಹಾಗೆ ತೊಗೊಂಬರ್ತಾನೆ. ಬರ್ತಾ ಹೇಗಿದೆ ಏನು ಅಂತೆಲ್ಲ ನೋಡಬೇಕು. ಬಟ್ ಸಿಂಪಲ್ ಸ್ಯಾರಿಗೆ ನಾನು ಒಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಕೊಟ್ಟು ಹೊಲಿಸ್ಬಿಟ್ನಾ ಅನ್ನೋ ಥರನೂ ಫೀಲ್ ಇದೆ. ನೆಕ್ಸ್ಟ್ ಟೈಮ್ ನೋಡಿಕೊಂಡು ಎಲ್ಲಿ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಲ್ಲಿ ಕೊಡಬೇಕು. ಯಾಕಂದರೆ ಸ್ವಲ್ಪ ಕಡಿಮೆ ಬೆಲೆ ಸೀರೆಗಳಿಗೆಲ್ಲ ಪ್ರೈಸ್ ಜಾಸ್ತಿ ಇಟ್ಟು ಬ್ಲೌಸೆಲ್ಲ ಹೊಲಿಸ್ದಾಗ ಅಲ್ವ ಒಂಥರ ಬೇಜಾರಾಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಂತ ಹೇಳಿ. ನನಗೆ ಸಿಂಪಲ್ಲಾಗಿ ನಾನು ಇದೇ ಥರನೇ ಹೇಳಿದ್ದು. ಫ್ರಂಟ್ ಅದೇನೋ ಒಂದು ಪಟ್ಟಿ ಥರ ಕೊಟ್ಟಿದ್ದಾರಲ್ಲ, ಅದನ್ನು ನಾನು ಏನೂ ಹೇಳಿರಲಿಲ್ಲ, ಅವರೇ ಎಕ್ಸ್ಟ್ರಾ ಮಾಡಿದ್ದಾರೆ. ಓಕೆ, ಪರವಾಗಿಲ್ಲ. ಬಟ್ ಇದಕ್ಕೆ ಸ್ಯಾರಿ ಫಾಲು ಜಿಗ್ಜ್ಯಾಗು ಮತ್ತು ಬ್ಲೌಸ್ ಸ್ಟಿಚಿಂಗ್ ಎಲ್ಲದಕ್ಕೂ ಸೇರಿ 800 ರೂಪೀಸ್ ಆಯಿತು. ನನಗೆ ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಟೈಮ್ ಈ ಥರ ಕಡಿಮೆ ಬೆಲೆ ಸೀರೆಗಳಿಗೆಲ್ಲ ಬೇರೆ ಕಡೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಒಂದು ಶಾಪಲ್ಲಿ ಏನು ಬಾರ್ಗೇನ್ ಮಾಡೋದಕ್ಕಾಗಲ್ಲ, ಎಷ್ಟು ಕೇಳ್ತಾರೋ ಅಷ್ಟೇ ಕೊಡಬೇಕಾಗತ್ತೆ. ಬಟ್ ಈ ಥರ ಸಿಂಪಲ್ ಸ್ಯಾರಿಗೆಲ್ಲ ಸ್ವಲ್ಪ ಜಾಸ್ತಿ ಪ್ರೈಸ್ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಅಂತ ವರ್ತ್ ಅಂತ ಅನಿಸಲ್ಲ ಅಲ್ವಾ. ಹಾಗಾಗಿ ಇನ್ನು ವೇರ್ ಮಾಡಿ ನೋಡಬೇಕು ಬ್ಲೌಸ್ ಪ್ರಾಪರಾಗಿ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಏನು ಅಂತ. ನಾನು ಪಾಪಕ್ಕೆ ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದೇನು ಸ್ಯಾರಿ ತೊಗೊಂಡು ಬಂದಿದ್ದ ಅದನ್ನು ತೊಗೊಂಡು ಪಾಪನೂ ಕರ್ಕೊಂಡು ಮೇಲ್ಗಡೆ ಹೋದ್ವಿ. ಆಮೇಲೆ ಚಿಂಟು ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನು ವಾಪಸ್ ಹೊರಡ್ತಿದ್ದ. ಅವನ್ನ ಕಳಿಸ್ಕೊಟ್ಟು ಹಾಗೆ ಡೋರ್ ಲಾಕ್ ಮಾಡ್ಕೊಂಬರೋಣ ಅಂತ ಕೆಳಗಡೆ ಬಂದೆ. ಇನ್ನು ಪಾಪು ಅಂತೂ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಇನ್ನು ಜೀವನ್ ಕೂಡ ಅಷ್ಟೇ ಪಾಪನ ನೋಡ್ಕೊತಾ ಇದ್ರು. ಮಾಡ್ಕೊಳ್ತೀನಿ. ಹಿಂದೆಗಡೆ ಮನೆಯವರು ಪ್ರವೇಶಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಕೂಡ ಹೋಗಬೇಕು. ಸೊ ಪಾಪುನ ರೆಡಿ ಮಾಡಿಬಿಟ್ಟು ಮನೇಲೆಲ್ಲ ಪೂಜೆ ಮಾಡಿ ಆಮೇಲೆ ಹೋಗೋಣ ಅಂತ. ಇವಾಗ ನಿದ್ದೆ ಬಂದಿದೆ. ನಿದ್ದೆ ಮಾಡಿಸ್ಬಿಟ್ರೆ ಮತ್ತೆ ಸ್ನಾನ ಮಾಡಿಸೋದಕ್ಕೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಒಂದೇ ಸಲ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸ್ಬಿಡೋಣ ಅಂತ ಅಲ್ವಾ ಸಿರಿ? ಹಾಂ ಬಂಗಾರಿ, ನೋಡಿ ಏನೆಲ್ಲ ಮಾತಾಡ್ತಿರ್ತಾಳೆ ಗೊತ್ತಾ? ತಲೆ ಸ್ನಾನ ಮಾಡಿಸ್ಬೇಕಿರುತ್ತೆ. ತಲೆ ಸ್ನಾನ ಇವಾಗ ಹೋಗಿ ಪಾಪಕ್ಕೆ ಫಸ್ಟ್ ಸ್ನಾನ ಮಾಡಿಸಿ ದೆನ್ ನಾನು ಸ್ನಾನ ಮಾಡ್ಕೊಂಡು ಅಪ್ಪಗೂ ಸ್ನಾನ ಮಾಡಿಸ್ಕೊಂಡು ರೆಡಿ ಆಗ್ಬಿಡ್ತೀನಿ. ಫಂಕ್ಷನ್ಗೆ ಹೋಗಿ ಅಲ್ಲಿ ಎಲ್ಲ ಆದಮೇಲೆ ಶಾಪಿಗೆ ಹೋಗೋಣ ಅಂತ ನೋಡೋಣ ಹೇಗಾಗುತ್ತೆ. ಹಾಂ ಬಾ ಸ್ನಾನ ಮಾಡಿಸ್ತೀನಿ.
ನೀರು ಬಿಡ್ರಿ ಹಂಗೆ ಒಂದು ಸ್ವಲ್ಪ ತಡ ನನ್ನ ಮಗಳಿಗೆ ಇವತ್ತು ಹೊಸ ಕಾಲಜಿನೆಲ್ಲ ಹಾಕ್ತೀವಿ. ಇನ್ನು ಕಿವಿ ಕೂಡ ಚುಚ್ಚಿಸ್ಬೇಕು, ಯಾವಾಗ ಚುಚ್ಚಿಸೋದು ಗೊತ್ತಿಲ್ಲ. ನೋಡೋಣ, ಒಳ್ಳೆ ದಿನ ನೋಡಿಬಿಟ್ಟು ಪಾಪುಗೆ ಕಿವಿ ಚುಚ್ಚಿಸ್ತೀನಿ. ಇದು ಯಾರು ಓಕೆ ಅಪ್ಪ ನೋಡ್ತಾರ. ಓಕೆ ಓಕೆ ನಾನು ಮತ್ತೆ ಓಕೆ ಹೋಗು ಎಸ್ಸಲ್ಲಿ ನಾವು ಇಲ್ಲ ಮಾಡಿ ಜೋಕ್ಸಿನ ಎಸ್ಸಲ್ಲಿ ಮಾಡ್ತೀವಿ ಪಾಪ ಅಂತ. ಇಲ್ಲ ನೋಡೀಗ ಸರಿ ಸರಿ ಏನು ಸ್ನಾನ ಮಾಡಿಸ್ತೀವಿ. ಸ್ನಾನ ಮಾಡಿದ್ದೆ ಸ್ನಾನ ನೆನ್ನೆ ಮಾಡಿದ್ದು ಚಿಕನ್ ಹಸಿರಿ ನಿಂಗೆ ನೆನ್ನೆ ಮಾಡಿದ್ದು ಹಸಿರಿ ಹಸಿರಿ ಓಕೆ ಓಕೆ ನಾನು ಬಟ್ಟೆ ಬೆಚ್ಚೆ ಏನು ಏನು ಸ್ನಾನ ಮಾಡ್ತೀಯಾ? ಜಿಯಾ ಮಾಡಿಸ್ತೀಯಾ? ಲಕ್ಷ್ಮಿ, ಸಿರಿಲಕ್ಷ್ಮಿ, ಸಿರಿದೇವತೆ, ಸಿರಿದೇವತೆ ನೀನು. ಏನು ಸರಿ ಬಂಗಾರಿ ಬಂಗಾರಿ ಸಾಕು. ಇನ್ನು ಜೀವನ್ಗೆ ಸ್ನಾನ ಮಾಡಿಸ್ಬಿಟ್ಟು ಪಾಪುನ ಕೊಟ್ಟಿದ್ದೆ. ಜೀವನ್ ರೆಡಿ ಮಾಡ್ತಾಯಿದ್ರು, ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡೋಣ ಅಂತ ಬಂದೆ. ಟೈಮ್ ಆಲ್ರೆಡಿ 11:30 ಆಗೋಗ್ಬಿಟ್ಟಿತ್ತು. ಇನ್ನು ಪೂಜೆ ಎಲ್ಲ ಆಲ್ಮೋಸ್ಟ್ ಆಗಿರುತ್ತೆ. ಇನ್ನು ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಮುಯ್ ಕೊಟ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಸೀರಮ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೇರ್ ಡ್ರೈ ಆಗೋದಕ್ಕೆ ಅಂತ ಬಿಟ್ಟೆ. ಈಗ ಫಸ್ಟಿಗೆ ನಾನು ನನ್ನ ಸೀರಮ್ನ ಅಪ್ಲೈ ಮಾಡಿಕೊಂಡೆ, ಫೇಸ್ ಸೀರಮ್ನ ಅಪ್ಲೈ ಮಾಡಿ ಆಗಿತ್ತು, ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೆಕ್ಸ್ಟು ನಾನು ಪಾನ್ಸ್ ಮಾಯಿಶ್ಚರೈಸರ್ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಂದು ಒಂದು ಸ್ವಲ್ಪ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನನಗೆ ಜೆಲ್ ಬೇಸ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಹಾಗಾಗಿ ನಾನು ಸುಮಾರು ವರ್ಷಗಳಿಂದ ಪಾನ್ಸ್ ಮಾಯಿಶ್ಚರೈಸರ್ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ನಾನಿಲ್ಲಿ ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಯಿಶ್ಚರೈಸರ್ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು 5-in-1 ಗ್ಲೋ ಗೆಟರ್ ಅಂತ ಫೇಸಸ್ ಕೆನಡಾದ ಒಂದು ಪ್ರಾಡಕ್ಟ್ ಬರುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಜಾಸ್ತಿ ಹೆವಿ ಮೇಕಪ್ ಅಂತ ಕೂಡ ಅನಿಸೋದಿಲ್ಲ. ಸೊ ಮಿನಿಮಲ್ ಆಗಿ ನಾವು ಮೇಕಪ್ ಮಾಡ್ಕೋಬೇಕು ಅಂತಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ರೆನೆ ಕಾಸ್ಮೆಟಿಕ್ ಅವರು ಕಾಜಲ್ನ ಯೂಸ್ ಮಾಡ್ತಾ ಇರೋದು ನಾನು. ನೆಕ್ಸ್ಟು ಇವಾಗ ನಾನು ಸಿಂಪಲ್ಲಾಗಿ ಐ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಗ್ಲಾಮ್ ಅಪ್ ಅವ್ರ ಲಿಪ್ಸ್ಟಿಕ್ಕು. ಸೊ ಇದರಲ್ಲಿ ನಾನು ಡಾರ್ಕ್ ಶೇಡ್ನ ಯೂಸ್ ಮಾಡಿಬಿಟ್ಟು ಲಿಪ್ ಲೈನರ್ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫೇಸಸ್ ಕೆನಡಾ ಅವ್ರದ್ದೇ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ, ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇದೊಂದು ಸ್ವಲ್ಪ ನ್ಯೂಡ್ ಕಲರ್ ಇರೋದ್ರಿಂದ ಡಾರ್ಕ್ ಮತ್ತು ಲೈಟ್ ಶೇಡು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಯೂಸ್ ಮಾಡ್ತೀನಿ. ಲಾಸ್ಟಲ್ಲಿ ಮಸ್ಕರಾನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟೇ ನನ್ನ ಸಿಂಪಲ್ ಮೇಕಪ್ ಈ ರೀತಿಯಾಗಿ ಆಗಿದೆ. ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಒಂದು 5-10 ನಿಮಿಷದಲ್ಲೇ ರೆಡಿ ಆಗಿಬಿಟ್ಟೆ ಬೇಗನೆ. ಸೊ ರೆಡಿ ಆಯಿತು, ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀನಿ. ಟೈಮ್ ಆಗಲೇ 1:30 ಆಗೋಗಿದೆ. ಪಾಪು ಕೂಡ ಮಧ್ಯದಲ್ಲಿ ಎದ್ಲು, ಅವ್ರಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು. ಇನ್ನು
ಸಿಂಪಲ್ಲಾಗಿ ಈ ರೀತಿಯಾಗಿ ಜ್ಯುವೆಲ್ಲರೀಸ್ ಹಾಕ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಬನ್ನಿ ಈಗ ಹೋಗೋಣ. ಪಪ್ಪ ಜೊತೆ ಇರು, ಮಾಮಿಗೆ ಹೋಗ್ಬಿಟ್ಟು ಬರ್ತೀನಿ ಆಯಿತಾ? ಗುಡ್ ಗರ್ಲ್ ನನ್ನ ಮಗಳು. ಸೊ ಫಸ್ಟು ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಜೀವ ನನಗೋಸ್ಕರ ವೆಯ್ಟ್ ಮಾಡೋರು ರೆಡಿ ಆಗಿಬಿಟ್ಟು. ಇವಾಗ ನಾನು ರೆಡಿ ಆಗ್ಬಿಟ್ಟು ನನ್ನ ಮಗನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವನು ಬೇಗ ಬರ್ತಾನೇ ಇಲ್ಲ, ಆವಾಗಲಿಂದ ಕಾದು ಕಾದು ಸಾಕಾಯಿತು. ಅಪ್ಪು ಬಾ ಬೇಗ. ಅಪ್ಪು ನಾನು ಇಬ್ಬರು ಕೂಡ ನಮ್ಮ ನೇಬರ್ ಮನೆ ಗೃಹ ಪ್ರವೇಶಕ್ಕೆ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬಾ ಇಷ್ಟ ಆಯಿತು ನನಗೆ. ಎಸ್ಪೆಷಲಿ ಹೇಳಬೇಕಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೆಲೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಕರೆದೇನು ನಾವು ಹೋಗಿಲ್ಲ ಅಂತಂದರೆ ಸರಿ ಇರಲ್ಲ ಅಲ್ವಾ. ಸೊ ಹಾಗಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದೆ. ಮನೆ ಅಂತೂ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ಅಷ್ಟೇ ಮಿನಿಮಲ್ ಆಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್. ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸ್ ಎಲ್ಲನೂ ಒಂಥರ ಲೈಟ್ ಕಲರ್ಸಲ್ಲಿ ಮಾಡಿರೋದ್ರಿಂದ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ವಿಡಿಯೋಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಸೇಮ್ ನಮ್ಮನೆ ಡೈಮೆನ್ಷನ್ ಎಷ್ಟಿದೆ ಸೇಮ್ ಅಷ್ಟೇ ಇರೋದು. ಬಟ್ ಏನಂತ ಅಂದರೆ ಅವರು ಸೌತ್ ಫೇಸಿಂಗ್ ಸೈಟ್ ಇರೋದ್ರಿಂದ ಆಪ್ಷನ್ ಈ ಕಡೆ ಅವರು ಬಾಲ್ಕನಿ ಎಲ್ಲ ತೊಗೋಬೋದು. ನಮಗೆ ತೊಗೊಳೋದಕ್ಕೆ ಆಪ್ಷನ್ ಇಲ್ಲ, ಅದಷ್ಟೇನೆ. ಬಟ್ ಕನ್ಸ್ಟ್ರಕ್ಷನ್ ವೈಸ್ ಎಲ್ಲ ಹೇಳಬೇಕಂದ್ರೆ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮನೆ ಎಲ್ಲನೂ. ಇನ್ನು ಅವರ ಕಿಡ್ಸ್ ಬೆಡ್ರೂಮ್ ಕಡೆ ಬಂದರೆ ನಮ್ಮದು ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಕಿಟಕಿ ಕಾಣಿಸ್ತಾ ಇರುತ್ತೆ. ಸೊ ಅಪ್ಪು ಬಂದ್ಬಿಟ್ಟು ಪಪ್ಪ ಪಪ್ಪ ಅಂತ ಕೂಗ್ತಿದ್ದ. ಹಂಗೂ ಜೀವನ್ ಎದ್ದು ಬಂದ್ರಂತೆ, ಏನು ಕರೀತಾ ಇದ್ದಾನಲ್ಲ ನೋಡೋಣ ಅಂತ. ಆಮೇಲೆ ನೋಡಿದ್ರೆ ಅಲ್ಲಿ ಅಪ್ಪು ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಕೂಡ ಸೈಡಿಗೆ ಹೋದ್ರಂತೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಸ್ಪೇಷಿಯಸ್ ಆಗಿ ಬಂದಿದೆ. 2040 ಸೈಟಲ್ಲಿ ತುಂಬ ಚಿಕ್ಕ ಮನೆ ಬರುತ್ತೆ ಅಂತ ಅನ್ಕೋತಾರಲ್ವ, ಬಟ್ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ಅಂತ. ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು. ಇನ್ನು ಹಾಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇಂಟೀರಿಯರ್ ಕೂಡ ಮಿನಿಮಲ್ ಆಗಿ ತುಂಬ ಎಲಿಗೆಂಟಾಗಿ ಚೆನ್ನಾಗಿ ಬಂದಿದೆ. ಸೊ ಇಷ್ಟ ಆಯಿತು ನನಗೆ. ಇನ್ನು ಅವರಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಜಾಸ್ತಿ ಜನನೇ ಇದ್ದರು. ನಾವು ಕೂಡ ವೆಯ್ಟ್ ಮಾಡಿ ಅವ್ರಿಗೆ ಏನು ಮೊಯ್ನ ಕೊಡಬೇಕಾಗಿತ್ತು, ಕೊಟ್ಬಿಟ್ಟು ಅದಾದಮೇಲೆ ಟೆರೇಸ್ ಎಲ್ಲ ನೋಡಿಕೊಂಡು ಬಂದ್ವಿ. ಸೊ ಟೆರೇಸ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಅವರು ವಾಷಿಂಗ್ ಮಿಷಿನಿಗೆಲ್ಲ ಸಪ್ರೇಟಾಗಿ ಹೊರಗಡೆನೇ ತೊಗೊಂಡಿದ್ದಾರೆ. ನಾವು ಈ ಥರ ಆಪ್ಷನ್ ತೊಗೋಬೋದಾಗಿತ್ತಲ್ವಾ ಅಂತ ಅಂದ್ಕೊಂಡೆ. ಬಟ್ ನಮಗೆ ಆ ಕಡೆ ವಾಟರ್ ಲೈನ್ ಎಲ್ಲ ಹೋಗಲ್ವಲ್ಲ, ಕಂಪ್ಲೀಟಾಗಿ ನಮ್ಮದು ಬಿಲ್ಡಿಂಗ್ ಒಳಗಡೆನೇ ಬಂದುಬಿಡುತ್ತೆ. ಸೊ ಒಂದೊಂದು ಬಿಲ್ಡಿಂಗ್ ಒಂದೊಂದು ಥರ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಬರುತ್ತೆ ಅಂತ ಹೇಳ್ಬೋದು. ನಾರ್ತ್ ಫೇಸಿಂಗಿಗೆ ಬೇರೆ, ಸೌತ್ ಫೇಸಿಂಗಿಗೆ ಬೇರೆ ಅನ್ನೋದು ಗೊತ್ತಾಯಿತು ನನಗೆ. ಆ್ಯಂಡ್ ಚೆನ್ನಾಗಿತ್ತು ಮನೆಯೆಲ್ಲ. ಜೀವನ್ಗೂ ಕೂಡ ಹೇಳ್ತಿದ್ದೆ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ಮಾಡಿದರು ಅಂತ. ತುಂಬ ಜನ ಇದ್ದರು, ತುಂಬ ರಶ್ಶು. ಅದ್ರಲ್ಲಿ ಬೇರೆ ಬಿಸಿಲ ಸಾಕಾಗೋಯ್ತು ಕುತ್ಕೊಂಡು ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ. ಪಾಪು ಕೂಡ ಮಲ್ಕೊಂಡಿದ್ದಾಳೆ ಆರಾಮಾಗಿ. ಇನ್ನೂ ಜನ ಇದ್ದಾರೆ, ನಮ್ಮ ಕಿಟಕಿಯಿಂದ ಕಾಣುತ್ತೆ ಆ ಕಡೆ ಪೆಂಡಲ್ ಹಾಕಿರೋದು. ಚೆನ್ನಾಗಿದೆ ಮನೆ ಮಾತ್ರ ಸಖತ್ತಾಗಿ ಬಂದಿದೆ. ಏನೇ ಆಗಲಿ ಅಲ್ವಾ, ಎಂಡ್ ಆಫ್ ದಿ ಡೇ ಎಷ್ಟು ವರ್ಷ ಕಷ್ಟಪಟ್ಟು ಮನೆ ಕಟ್ತೀವಲ್ವಾ, ಏನೋ ಒಂಥರ ಖುಷಿನೇ ಬೇರೆ ಗೃಹಪ್ರವೇಶ ಮಾಡುವಾಗ. ನನಗೂ ಕೂಡ ಸೇಮ್ ಅದೇ ಥರ ಫೀಲಿಂಗ್ ಇತ್ತು. ನಾನಂತೂ ದೇವ್ರ ಹತ್ರ ಬೇಗ ನಮ್ಮ ಮನೆಯಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ಥರ ಆಗಲಿ ಅಂತ ಅಂದ್ಕೊಂಡು ಬಂದೆ. ಅಂದರೆ ಸಿರಿ ನಾಮಕರಣಕ್ಕೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅಂದರೆ ವರ್ಷ ಮಾಡಿಸ್ಬೇಕಲ್ವ ರೀ, 3 ವರ್ಷ ಮಾಡಿಸ್ಬೇಕಾಗಿತ್ತು. ಲಾಸ್ಟ್ ಇಯರ್ ಮಾಡಿಸೋದಕ್ಕಾಗಲಿಲ್ಲ ನಾವು. ಸೊ ಈ ವರ್ಷ ಮಾಡಿಸ್ಬೇಕು, ಮಾಡಿಸೋಣ. ನೀನು ಹಾಕಿರೋದು ಅದು ಮುಂಚೆನೇ ಹಾಕಿತ್ತು. ನಾನು ಗಂಟ ನನ್ನ ಮಗಳಂತೂ ರೆಡ್ ಫ್ರಾಕ್ ಹಾಕೊಂಡು ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ. ಬೇಡ, ಇದು ನನ್ನ ಸೀಮಂತಕ್ಕೆ ನಮ್ಮ ಅತ್ತೆಯವ್ರು ಕೊಟ್ಟಿದ್ದು ಬಳೆ. ಇವತ್ತು ಹಾಕ್ಕೊಂಡಿದ್ದೀನಿ. ಈ ಒಂದು ಸ್ಯಾರಿ ಮ್ಯಾಚ್ ಆಗ್ತಾಯಿದೆ, ಅದು ಕೂಡ ಸರಿಗೆ. ಇಲ್ಲಿ ನೋಡು, ಮಮ್ಮಿ ಕೊಡ್ಸಿದ್ರು, ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಅದು ಕೂಡ. ಇನ್ನು ಮಧ್ಯಾಹ್ನ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಒಂದು 4 ಗಂಟೆ ಹಾಗೆ ನಾವು ಜ್ಯುವೆಲರಿ ಶಾಪಿಗೆ ಹೋಗ್ಬಿಟ್ಟು, ನಾವು ಹಿಂದಿನ ದಿನವೇ ಏನು ಬುಕ್ಕಿಂಗ್ ಮಾಡಿಬಿಟ್ಟು ಬಂದಿದ್ವಿ, ಜ್ಯುವೆಲರಿನ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಜ್ಯುವೆಲರೀಸ್ನೆಲ್ಲ ತೊಗೊಂಡು ಆಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ 6:30 ಏನೋ ಆಗಿತ್ತು. ಇನ್ನು ಬಂದುಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕಲ್ವಾ. ಸೊ ನಾವೇನೆಲ್ಲ ಜ್ಯುವೆಲರೀಸ್ನ ತೊಗೊಂಡು ಬಂದಿದ್ವಿ, ದೇವ್ರ ಮುಂದೆ ಇಟ್ಟು ಪೂಜೆನ ಕೂಡ ಮಾಡಿದ್ದಾಯಿತು.
ನಾವಂತೂ ಹಿಂದಿನ ದಿನ ಹೋಗಿ ಅಕ್ಷಯ ತೃತೀಯಾಗೆ ಜ್ಯುವೆಲರೀಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಮುಂಚೆನೇ ಪ್ರೀ ಬುಕ್ಕಿಂಗ್ ಮಾಡಿ ಬಂದಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ತುಂಬ ಜನ ಇದ್ದರು. ಇನ್ನು ಇವತ್ತು ಹೋಗಿ ನಾವು ಸೆಲೆಕ್ಷನ್ ಮಾಡಿ ತೊಗೊಂಬರ್ತೀವಿ ಅಂದಿದ್ರಂತೂ ನಿಜ ಆಗ್ತಾನೇ ಇರಲಿಲ್ಲ. ಅದರಲ್ಲೂ ಕೂಡ ಪಾಪುನ ಕರ್ಕೊಂಡು ಹೋಗಿದ್ವಾ, ತುಂಬಾ ಲೇಟಾಗಿ ಹೋಗ್ಬಿಡೋದು. ಸೊ ಹಿಂದಿನ ದಿನವೇ ಹೋಗಿ ಸೆಲೆಕ್ಟ್ ಮಾಡಿ ಬುಕ್ಕಿಂಗ್ ಮಾಡಿಬಿಟ್ಟು ಬಂದಿದ್ದೇ ಒಳ್ಳೆಯದಾಯಿತು ಅನ್ನೋದು ನಮ್ಮ ಫೀಲಿಂಗು. ಸೊ ಹೋಗಿ ನಮ್ಮದೇನಿದೆ ತೊಗೊಂಡು ಅದಾದಮೇಲೆ ಬಂದ್ವಿ. ಇನ್ನು ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆನೂ ಕೂಡ ಮಾಡಿದ್ದಾಯಿತು. ಇನ್ನು ಅಕ್ಷಯ ತೃತೀಯ ದಿನ ನಾವು ಏನೇ ತೊಗೊಂಡ್ರೂ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನಂತೂ ಪ್ರತಿ ವರ್ಷವೂ ಕೂಡ ಮಿಸ್ಸೇ ಇಲ್ಲದಂತೆ ಅಕ್ಷಯ ತೃತೀಯ ದಿನ ಚಿನ್ನ ಅಥವಾ ಬೆಳ್ಳಿ ಏನಾದರೂ ತೊಗೊಳ್ತೀನಿ. ಈ ವರ್ಷ ಅಂತೂ ಎರಡೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತು ಅಕ್ಷಯ ತೃತೀಯಾಗೆ ಹೋಗಿ ಏನೇನೆಲ್ಲ ತೊಗೊಂಬಂದ್ವಿ ಅಂತ ಅಂದರೆ ಫಸ್ಟಿಗೆ ಪಾಪುಗೆ ಕಾಲ್ ಚೈನ್ ತೊಗೊಂಡ್ವಿ. ಒಂದು ಕಾಲ್ ಚೈನ್ ಅಂತೂ ನಂಗೆ ಸಖತ್ ಆಸೆ ಇತ್ತು. ನನ್ನ ಮಗಳಿಗೆ ಈ ಥರ ಡಬಲ್ ಗೇಜದು ಕಾಲ್ ಚೈನ್ ಹಾಕ್ಬೇಕಂತ. ಆ್ಯಂಡ್ ಫೈನಲಿ ತೊಗೊಂಡೆ. ತುಂಬಾ ಕ್ಯೂಟಾಗಿದೆ. ಅವಳು ಸುಮ್ಮನೆ ಕಾಲಿಗೆ ಇಟ್ಬಿಟ್ಟು ನೋಡಿದೆ, ಸಕ್ಕತ್ತಾಗಿತ್ತು. ಹಾಗಾಗಿ ನನಗೆ ಇದ್ದೇ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಆ್ಯಂಡ್ ಅದು ನೆಕ್ಸ್ಟು ಅವಳಿಗೆ ಪಾಪುಗೆ ಅಂತಲೇ ಒಂದು ಚಿಕ್ಕದು ಬಳೆ ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ಅಪ್ಪುದಿದೆ. ಅಪ್ಪುದು ಏನು ಅಂತ ಅಂದರೆ ನಾನು ಅವನಿಗೆ ಎಷ್ಟು ಐ ಥಿಂಕ್ 1.5 ವರ್ಷ ಇದ್ದಾಗ ಅಂತ ಅನ್ಕೊತೀನಿ, ನಮ್ಮಪ್ಪ ಯಾವ ಬಳೆ ಕೊಡಿಸಿದ್ರು ಅಲ್ವಾ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ದುಡ್ಡು ಹಾಕಿ ಒಂದು ಸ್ವಲ್ಪ ಗಟ್ಟಿಗೆ ಬಳೆ ತೊಗೊಂಡಿದ್ದೆ. ಅದು ಇನ್ನೂ ಚೆನ್ನಾಗಿದೆ. ಸೊ ಅದನ್ನೇ ಯೂಸ್ ಮಾಡೋಣ ಪಾಪುಗೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಏನೂ ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿದೆ ಅದು. ಸೊ ಅದನ್ನೇ ಪಾಪುಗೆ ಒಂದು ಸ್ವಲ್ಪ ದಿನ ಆದಮೇಲೆ ಯೂಸ್ ಮಾಡೋಣ. ಸದ್ಯಕ್ಕೆ ಇವಾಗ ಈ ರೀತಿಯಾಗಿ ಚಿಕ್ಕದು ಬಳೆಗಳನ್ನ ತೊಗೊಂಡಿದ್ದೀನಿ. ಅಂದರೆ ನಾವು ಅಲ್ಲಿ ಹೋದಾಗ ನೋಡೋದಕ್ಕೆ ಅಲ್ವಾ, ನಮಗೆ ಬೇಕಾಗಿರೋ ಥರ ಡಿಸೈನ್ಸ್ ಇರಲಿಲ್ಲ. ಜೊತೆಗೆ ಅದು ಹಿಂಗೆ ಏನು ಹೇಳ್ತಾರೆ, ಅದು ಹಿಂಗೆ ಓಪನ್ ಮಾಡ್ತಾರಲ್ಲ, ಲಾಕ್ ಥರದ್ದು ಇದ್ದಿದ್ದು. ಆ್ಯಂಡ್ ಫುಲ್ ಬಳೆ ಥರ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಓಕೆ ಫೈನ್, ಒಳಗೆ ಈ ಥರ ತೊಗೊಳ್ಳೋಣ ಒಂದು ಸ್ವಲ್ಪ ವರ್ಷ ಆದಮೇಲೆ. ಅಂದರೆ ಕುಚ್ಚೋಲಿ ಆಮೇಲೆ ಇವಾಗ ಈ ಥರ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಎಕ್ಸ್ಪ್ಯಾಂಡಬಲ್. ಅವಳು ಸ್ವಲ್ಪ ದೊಡ್ಡವಳಾಗ್ತಿದ್ದಾಳೆ ಅನ್ನೋವಾಗಲೂ ಆರಾಮಾಗಿ ಹಾಕ್ಬೋದು, ಇದು ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಒಂದು ಗೋಲ್ಡ್ ಇಯರಿಂಗ್ಸ್ನ ತೊಗೊಂಡೆ, ತುಂಬ ಪುಟ್ಟದು. ಆ್ಯಂಡ್ ನನಗೆ ಈ ಥರ ಕೆಳಗಡೆ ಜುಮ್ಕಿ ಇರೋದು ತುಂಬ ಆಸೆ ಇತ್ತು, ಈ ಥರ ತೊಗೋಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ತೊಗೊಂಡೆ. ತುಂಬಾ ಕ್ಯೂಟಾಗಿದೆ. ಹತ್ತಿರದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ರೀತಿಯಾಗಿ ಗೋಲ್ಡು. ಸೊ ಸಿಲ್ವರ್ ಮತ್ತು ಗೋಲ್ಡ್ ಎರಡೂ ಕೂಡ ಪರ್ಚೇಸ್ ಮಾಡಿದ್ವಿ. ಇವಾಗಿರೋ ಗೋಲ್ಡ್ ರೇಟಲ್ಲಿ ಅಲ್ವಾ, ಜಾಸ್ತಿ ಗ್ರಾಮ್ಸ್ ಎಲ್ಲ ಬೈ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕಡಿಮೆ ಗ್ರಾಮ್ಸ್ದೆಲ್ಲ ಬೈ ಮಾಡಿದ್ದೀವಿ. ಆ್ಯಂಡ್ ಚೆನ್ನಾಗಿದೆ. ನಿಮಗೆ ಅನ್ನಿಸ್ತು? ಚೆನ್ನಾಯ್ತಲ್ಲ. ಈಗೆಲ್ಲ ಯಾಕೆ ಗೋಲ್ಡ್ ತೊಗೊಂತೀವಿ ಎಲ್ಲನೂ ನನ್ನ ಮಗಳಿಗೆ. ದೊಡ್ಡೋಳಾದ್ಮೇಲೆ ಇದೆಲ್ಲ ಅವಳಿಗೆ ಕೊಡ್ತೀನಿ ನಾನು. ಪುಟ್ಟದು ಜುಮ್ಕಿ ತೊಗೊಂಡು ಕ್ಯೂಟ್ ಆಗಿದೆ. ಅದು ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ. ನನಗಂತೂ ಸಕ್ಕತ್ ಇಷ್ಟ ಆಗೋಯ್ತು. ಚೆನ್ನಾಯ್ತಲ್ಲ ಮಗಳ? ಮಗಳಿಗೆ ಪುಟ್ಟಕ್ಕೆ ಚೆನ್ನಾಗಿ ಕಾಣುತ್ತೆ. ಹಬ್ಬ ಎಲ್ಲ ಇದ್ದಾಗ ಅವಳಿಗೆ ಹಾಕ್ಬೋದು, ಡೈಲಿ ಯೂಸ್ ಕೂಡ ಮಾಡ್ಬೋದು. ಚೆನ್ನಾಗಿದೆ. ನಾನು ಯೂಸ್ ಮಾಡ್ಬೋದು, ಅವಳು ಯೂಸ್ ಮಾಡ್ಬೋದು ಅಲ್ಲಪ್ಪ. ಇದೊಂದು ಇಯರಿಂಗ್ಸ್ ತೊಗೊಂಡೆ. ಆ್ಯಂಡ್ ಇಷ್ಟೇ. ಆ್ಯಂಡ್ ಸೊಂಟದ ಚೈನ್ ಆಗಿರ್ಬೋದು, ಆಮೇಲೆ ಇನ್ನೊಂದೇನೋ ಸೊಂಟದ ಚೈನು, ಆಮೇಲೆ ಇನ್ನೊಂದೇನು ಹಾಕ್ತಾರೆ ಪಾಪು ಓಲೆ, ಅದನ್ನೆಲ್ಲ ನಾನು ಮುಂಚೆನೇ ತೊಗೊಂಡಿದ್ದೆ. ಅದನ್ನೆಲ್ಲ ನಾನು ಯಾವತ್ತಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ದೇವ್ರ ಹತ್ರ 1000 ರುಪೀಸ್ ಇಟ್ಟಿದ್ದೆ ಪೂಜೆಗೆ ಅಂತ. ಒಂದು 500 ರೂಪಾಯಿ ಜೀವನಿಗೆ ಕೊಡ್ತೀನಿ, ಇನ್ನು 500 ರೂಪಾಯಿ ನನಗೆ ನಾನು ಇಟ್ಕೊಳ್ತೀನಿ. ಅವರು ಅವ್ರ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋತಾರೆ. ಸೊ ಈ ರೀತಿಯಾಗಿ ಇದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದಾಯಿತು. ಸೊ ಇಷ್ಟನ್ನು ತೊಗೊಂಬಂದ್ವಿ ನಾವು ಅಕ್ಷಯ ತೃತೀಯಾಗೆ ಅಂತ. ಎಲ್ಲ ಒಳ್ಳೇದಾಗಲಿ, ಹಿಂಗೆ ಚೆನ್ನಾಗಿ ಎಲ್ಲ ವೃದ್ಧಿ ಆಗಲಿ ಅಂತ ಅಂದ್ಬಿಟ್ಟು. ಮಗಳು ಆಯಿತು, ಬಳೆ ಆಯಿತು, ಬಳೆ ಆಯಿತು, ಬಳೆ ಆಯಿತು. ಆ್ಯಂಡ್ ಕಾಲ್ ಚೈನ್ ಆಗ್ತಾ ಇದ್ದೀವಿ ಇವಾಗ. ಕಾಲ್ ಚೈನ್ ಏನದು ಸಿರಿ ನೋಡ್ತಾ ಇದ್ದಾರೆ. ಪಪ್ಪನ ಎಷ್ಟು ನಿಂಗೆ ಇವಾಗ ನೀನೇ ಹಾಕ್ಬೇಕು ಅಲ್ಲ, ನೀನೇ ಹಾಕ್ಬೇಕು. ಬಾಯ್ ಬೇಡ ಇಕ್ಬೇಡ, ಬಾಯ್ ಬೇಡ ಇಕ್ಬೇಡ. ಬೇಡ, ಇದನ್ನು ತೆಗೆದ್ಬಿಟ್ಟು ದಾರನೇ ಹಾಕ್ಬೇಕು. ಇವಾಗ
ಅಲ್ಲಾಡ್ಸು. ಹಾಂ ಹಾಂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸಕ್ಕತ್ ಇದೆ ಬಂದ್ಬಿಟ್ಟೈತೆ ನನ್ನ ಮಗಳಿಗೆ. ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅದು ಕಾಲು ಗೆಜ್ಜೆ ಅಂತ ಅಲ್ವಾ? ನೈಸ್ ವೆರಿ ನೈಸ್. ಎಲ್ಲ ಆರ್ಡರ್ ಮಾಡಿದ್ದೆ. ಯಾಕೆ ಅಂತ ಅಂದರೆ ನನ್ನ ಬರ್ತಡೇಗೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಏನು ಅಂತಂದರೆ ಒಂದಷ್ಟು ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿದ್ದ, ತರಿಸ್ಕೊಂಡು ನೋಡೋಣ, ಇಫ್ ಇನ್ ಕೇಸ್ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲ ಅಂತಂದರೆ ರಿಟರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿರೋದು. ಆ್ಯಂಡ್ ಫಸ್ಟ್ ಒನ್ ಬಂದುಬಿಟ್ಟು ಕುರ್ತಾ ಸೆಟ್. ಇದು ಬ್ಲ್ಯಾಕ್ ಕಲರಲ್ಲಿ ಇಲ್ಲಿ ಅಲ್ಲಲ್ಲಿ ಪರ್ಲ್ಸ್ ಬರುತ್ತೆ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಸೀಕ್ವೆನ್ಸ್ ವರ್ಕು ಈ ರೀತಿಯಾಗಿ ಇದೆ. ಸ್ಲೀವ್ಸ್ ಕೂಡ ಅಷ್ಟೇ ಈ ರೀತಿಯಾಗಿ ಗ್ರ್ಯಾಂಡ್ ಡಿಸೈನ್ ಬರುತ್ತೆ. ಚೆನ್ನಾಗಿದೆ ಬಟ್ಟೆದು. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಕೂಡ ಬರುತ್ತೆ, ವೈಟ್ ದುಪ್ಪಟ್ಟ ಕೂಡ ಅಷ್ಟೇ ತುಂಬ ಲೆಂತಿಯಾಗಿ ಇದೆ, ಸಖತ್ ಲೆಂತಿ ಇದೆ. ಸೊ ಈ ಒಂದು ಬ್ರ್ಯಾಂಡ್ ಅಂತೂ ತುಂಬ ಡ್ರೆಸ್ ಇದೆ ನನ್ನ ಹತ್ರ. ಚೆನ್ನಾಗಿದೆ, ತುಂಬ ಫ್ಲೇರಿಯಾಗಿ ಬರುತ್ತೆ. ಇದನ್ನು ನಾನು ಡಬಲ್ ಎಕ್ಸೆಲಲ್ಲಿ ತೊಗೊಳ್ತೀನಿ, ಎಕ್ಸೆಲೆಲ್ಲ ತೊಗೊಂಡಿದ್ದೀನಿ ಆಗ್ತಿತ್ತು ಅನ್ಸುತ್ತೆ. ಚೆನ್ನಾಯ್ತಾ? ಎಕ್ಸೆಲೆಲ್ಲ ತೊಗೊಂಡಿದ್ದಿದ್ರೆ ಆಗ್ತಿತ್ತು, ಬಟ್ ಡಬಲ್ ಎಕ್ಸೆಲ್ ತೊಗೊಂಡಿದ್ದೀನಿ. ಸ್ವಲ್ಪ ನನಗೆ ಯಾಕೋ ದೊಡ್ಡ ಅನಿಸ್ತಿದೆ. ನೋಡೋಣ, ಒಂದ್ಸತಿ ವೇರ್ ಮಾಡಿ ನೋಡ್ತೀನಿ. ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇಟ್ಕೋತೀನಿ. ಅಂದರೆ ಕೂಡ ತರಿಸ್ಕೊಂಡಿದ್ದೆ, ಇದೊಂದು ಬೇಕಾಗಿತ್ತು ನನಗೆ, ಸೊ ಹಾಗಾಗಿ ತರಿಸ್ಕೊಂಡಿದ್ದೆ. ಬಟ್ ಇದು ನಾನು ಫಸ್ಟ್ ಏನು ತರಿಸ್ಕೊಂಡಿದ್ದೆ ಅಲ್ವಾ, ಆ ಥರ ಇಲ್ಲ, ಸೇಮ್ ಕ್ವಾಲಿಟಿನೇ. ಅಂದರೆ ಲೀಫ್ ಎಲ್ಲ ಸೇಮ್ ಕ್ವಾಲಿಟಿ, ಬಟ್ ಏನಂದರೆ ಬುಷಿಯಾಗಿದೆ ಅದು. ನಾನಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಟಿದ್ದೀನಿ. ಬಟ್ ಇದೇನು ಅಂಥ ಬುಷಿಯಾಗಿಲ್ಲ, ನಾರ್ಮಲ್ ಆಗಿದೆ. ಅಲ್ವೇನ್ರೆ ಕಡಿಮೆನೂ ಇದೆ, ಇದು ಲೀವ್ಸೇ ಇಲ್ಲ ಅಲ್ವಾ. ನೋಡೋಣ ಅಂತ ತರಿಸ್ಕೊಂಡೆ, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ ಅಂತ. ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು ನಿಜ ಸಖತ್ ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 500 550 ಏನೋ ಅಂದ್ಕೊಳ್ತೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಲಿಂಕ್ ಬೇಕು ಅಂದರೆ ಲಿಂಕ್ ಕೊಡ್ತೀನಿ ಡ್ರೆಸ್ದು. ಆ್ಯಂಡ್ ಈ ರೀತಿಯಾಗಿದೆ ಡ್ರೆಸ್ಸು, ಚೆನ್ನಾಗಿದೆ. ಹೇಗಿದೆ ರೀ ಇದು? ಸಖತ್ತಾಗಿದೆ. ಇದೊಂದು ಫ್ಲೇರ್ ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ, ಚೆನ್ನಾಗಿದೆ. ಈ ನಡುವೆ ಜಾಸ್ತಿ ಕುರ್ತಾ ಸೆಟ್ ಇಷ್ಟ ಆಗ್ಬಿಟ್ಟಿದೆ, ಹಾಗಾಗಿ ಜಾಸ್ತಿ ಕುರ್ತಾ ಸೆಟ್ ಅಂತ ಇದೆ. ಕುರ್ತಾ ಸೆಟ್ ಹಾಕೊಳ್ಳೋದು. ಆ್ಯಂಡ್ ಇದು ಈ ರೀತಿಯಾಗಿ ಬರುತ್ತೆ. ಸುಮ್ಮನೆ ಬಿಡು ನೀನು ಅಲ್ಲಿ 1 ನಿಮಿಷ, ಸುಮ್ಮನೆ ಕೂಚೋ ಅಲ್ಲಿ, ಮಾತಾಡ್ಬೇಡ. ಆ್ಯಂಡ್ ಇದು ಟಾಪ್ ಈ ರೀತಿಯಾಗಿ ಬರುತ್ತೆ. ಕಂಪ್ಲೀಟ್ ಡ್ರೆಸ್ ಏನು ಬರುತ್ತೆ ಅಲ್ವಾ, ಫುಲ್ಲು ಒಂಥರ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಬಂದಿದೆ. ಬ್ಲ್ಯಾಕ್ ಥ್ರೆಡಲ್ಲಿ ಮಾಡಿರೋದು, ತುಂಬಾ ಎನ್ಹಾನ್ಸ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಆ್ಯಂಡ್ ಅಂಥ ಟ್ರಾನ್ಸ್ಪರೆಂಟ್ ಇಲ್ಲ, ಬಂದ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ. ಇದು ಸಖತ್ತಾಗಿದೆ. ಇದರಲ್ಲಿ ಆ್ಯಕ್ಚುಲಾಗಿ ಕಲರ್ ಆಪ್ಷನ್ ಕೂಡ ಇತ್ತು. ಬ್ಲ್ಯಾಕ್ ಡ್ರೆಸ್ ಮೇಲೆ ವೈಟ್ ಎಂಬ್ರಾಯ್ಡ್ರಿ ಮಾಡಿರೋದು, ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಬ್ಲ್ಯಾಕ್ ಮೇಲೆ ರೆಡ್ ಮಾಡಿರೋದು, ಆಮೇಲೆ ವೈಟ್ ಮೇಲೆ ಬ್ಲ್ಯಾಕ್ ಎಂಬ್ರಾಯ್ಡ್ರಿ ಮಾಡಿರೋದು, ಆಮೇಲೆ ಕ್ರೀಮ್ ಮೇಲೆ ಬ್ಲ್ಯಾಕ್ ಎಂಬ್ರಾಯ್ಡ್ರಿ ಮಾಡಿರೋದು. ನನಗೆ ಎಲ್ಲದಕ್ಕಿಂತ ಕ್ರೀಮೇ ಇಷ್ಟ ಆಯಿತು. ಸೊ ಓಕೆ ಫೈನ್, ಇದು ಚೆನ್ನಾಗಿ ಕಾಣುತ್ತೆ ನನ್ನ ಮೇಲೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಇದಕ್ಕೆ ಇದು ದುಪ್ಪಟ್ಟ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಪ್ಯಾಂಟ್ ಏನಂತ ವಾವನಾಗೇನಿಲ್ಲ, ಸಪ್ರೇಟಾಗಿ ಪ್ಯಾಂಟ್ ತೊಗೋಬೇಕಂತ ಅಂದ್ಕೊಳ್ತೀನಿ. ಅಂದರೆ ತುಂಬ ತೆಳು ಬಟ್ಟೆ ಬರುತ್ತೆ ನೋಡಿ ಆ ಥರ. ಚೆನ್ನಾಗಿದೆ, ಹಾಕೊಂಡು ನೋಡ್ತೀನಿ. ಯಾರು ಚೆನ್ನಾಗಿಲ್ಲ ಅದನ್ನು ರಿಟರ್ನ್ ಮಾಡ್ತೀನಿ ಅಷ್ಟೇ. ಬಟ್ ಕ್ವಾಲಿಟಿ ವೈಸ್ ಎಲ್ಲ ಯಾರು ಚೆನ್ನಾಗಿದೆ ಇವಾಗ ನೋಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ.